ಆದಮೇಲೆ ಮತ್ತೆ ಸ್ವಾಗತ. ಹಾಸನದಲ್ಲಿ ಮಹಿಳೆಯ ನಾಪತ್ತೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಗಂಡನ ಜೊತೆಗೆ ಹೋಗೋದಿಲ್ಲ ಅಂತ ಪ್ರಿಯಾಂಕಾ ಅವರು ಈಗ ಪಟ್ಟು ಹಿಡಿದಿದ್ದಾರೆ. ಇನ್ನು ಪ್ರಿಯಾಂಕಾ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಿಯಾಂಕಾ ಅವರು ಪತ್ತೆಯಾಗಿದ್ರು. ಅಂದರೆ ಮೊದಲಿಗೆ ಆತ್ಮಹತ್ಯೆನ ಅಥವಾ ಅತ್ಯಾಚಾರನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇತ್ತು. ಆದರೆ ಕೊನೆಗೆ ಗೊತ್ತಾಗಿದ್ದು ಪ್ರಿಯಕರನ ಜೊತೆಗೆ ಓಡ್ ಹೋಗಿದ್ದಾರೆ ಅನ್ನೋ ವಿಚಾರ. ಅದಾದ ಬಳಿಕ ಈಗ ಪ್ರಿಯಾಂಕಾ ತನ್ನ ಪತಿಯ ಜೊತೆಗೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಪೊಲೀಸರು ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಡೇವಿಡ್ನನ್ನ ಇಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಪತಿಯ ಜೊತೆ ಬಾಳೋದಕ್ಕೆ ಪ್ರಿಯಾಂಕಾ ಅವರು ಒಪ್ತಾ ಇಲ್ಲ. ಹೀಗಾಗಿ ಒಪ್ಪದ ಹಿನ್ನೆಲೆಯಲ್ಲಿ ಪ್ರಿಯಾಂಕಾಳನ್ನು ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಒಪ್ಪದೇ ಇದ್ದಾಗ ಬೇರೆ ದಾರಿ ಇಲ್ಲದೆ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಡೇವಿಡ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಡೇವಿಡ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಏನಾಯಿತು, ಏನಿಲ್ಲ, ನೀನೆಲ್ಲಿದ್ದೆ ಆ ಸಂದರ್ಭದಲ್ಲಿ, ಇಬ್ಬರು ಸೇರಿಕೊಂಡೇ ಪ್ಲ್ಯಾನ್ ಮಾಡಿದ್ದ ಹೇಗೆ, ಈ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇವಿಡ್ನನ್ನು ವಿಚಾರಣೆಗೆ ಒಳಪಡಿಸಿದ್ರು. 3 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿ, ಅಂದರೆ ಪ್ರಿಯಾಂಕಾ ಅವರು ಯಾವೆಲ್ಲ ವಿಚಾರಗಳನ್ನು ಹೇಳಿದರು ಆ ವಿಚಾರಗಳನ್ನು ಡೇವಿಡನ್ನು ವಿಚಾರಣೆ ಮಾಡಿ ಆತನಿಂದ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಪ್ರಿಯಾಂಕಾನನ್ನು ಕೇಳಿದಾಗ ಮುಂದೆ ಎಲ್ಲಿ ಪಯಣ ಅಂತ ಕೇಳಿದಾಗ ಇಲ್ಲ, ನಾನು ಗಂಡನ ಜೊತೆ ಬಾಳೋದಿಲ್ಲ ಅಂತ ಹೇಳಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಪ್ರಿಯಾಂಕಾ ನಾಪತ್ತೆ ಪ್ರಕರಣ ಈಗ ಭಾರಿ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ, ಜೊತೆಗೆ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಗಂಡನ ಜೊತೆ ಬಾಳೋದಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾವ ರೀತಿ ನಡೀತಾ ಇದೆ ವಿಚಾರಣೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹಾಸನ ತಾಲೂಕಿನ ಕಲ್ಕೆರೆಯಲ್ಲಿ ನಿಗೂಢ ಮಹಿಳೆಯ ನಾಪತ್ತೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ನಿನ್ನೆ ಕುಣಿಗಲ್ನಲ್ಲಿ ಪ್ರಿಯಕರ್ನ ಜೊತೆ ಇದ್ದಂತಹ ಪ್ರಿಯಾಂಕಳನ್ನ ಹಾಸನ ಮತ್ತೆ ಬೇಲೂರು ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ನಿನ್ನೆ ಸಂಪೂರ್ಣವಾಗಿ ವಿಚಾರಣೆ ಮಾಡಿದ್ದಾರೆ. ಪ್ರಿಯಾಂಕನನ್ನ ಒಂದು ಕಡೆ ವಿಚಾರಣೆ ಮಾಡಿದ್ರೆ, ಮತ್ತೊಂದು ಕಡೆ ಡೇವಿಡ್ ನನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ವಿಚಾರಣೆ ಮಾಡಿದ ನಂತರ ಡೇವಿಡ್ ನನ್ನ ಕುಣಿಗಲ್ ಹತ್ರ ವಾಪಸ್ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅದೇ ಸಂದರ್ಭದಲ್ಲಿ ಪ್ರಿಯಾಂಕಳನ್ನು ಕೂಡ ಹಾಸನ ಪೊಲೀಸರು ಸಾಕಷ್ಟು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ನಾನು ಬಿಲ್ಕುಲ್ ಗಂಡನ ಜೊತೆ ಹೋಗೋದಿಲ್ಲ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಯಾವಾಗ ಆಕೆ ಮತ್ತೆ ಗಂಡನ ಮನೆಗೆ ಹೋಗೋದಿಲ್ಲ ಅನ್ನುವ ಮಾಹಿತಿಯನ್ನ ಹೇಳ್ತಾಳೆ, ಬೇರೆ ದಾರಿ ಇಲ್ಲದೆ ಪೊಲೀಸರು ಈಗಾಗಲೇ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆಕೆಯನ್ನು ಬಿಟ್ಟು ಬಂದಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ಸತತ 3 ಗಂಟೆಗಳ ಕಾಲ ಸಾಕಷ್ಟು ಮನವೊಲಿಸ್ಲಿಕ್ಕೆ ಜೊತೆಗೆ ಮಾತನಾಡಿದ್ದಾರೆ. ಆಕೆಯ ಒಂದಿಷ್ಟು ಯಾವೆಲ್ಲ ವಿಚಾರಣೆಗಳನ್ನ ವಿಚಾರಿಸಬೇಕಿತ್ತು ಎಲ್ಲವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ನಂತರದಲ್ಲಿ ಆಕೆ ಒಪ್ಪಿಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಆಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ಈಗಾಗಲೇ ಕಳಿಸಿರುವಂತದ್ದು. ನಿನ್ನೆ ಇಡೀ ದಿನ ಪ್ರಿಯಾಂಕಳ ಕುಟುಂಬ, ಅಂದ್ರೆ ಅವರ ಪೋಷಕರ ಕುಟುಂಬ ಮತ್ತೆ ಪ್ರಿಯಾಂಕಳ ಗಂಡ ಕೂಡ ನಿನ್ನೆ ಹಾಸನದ ಪೊಲೀಸ್ ಠಾಣೆ, ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬೀಡು ಬಿಟ್ಟಿದ್ರು. ಆದ್ರೆ ಯಾವುದೇ ಹೇಳಿಕೆ ಮತ್ತೆ ಅವರ ಯಾವುದನ್ನು ಕೂಡ ಮಾಧ್ಯಮಕ್ಕೂ ಹೇಳಿಕೆಯನ್ನು ಕೊಡ್ಲಿಲ್ಲ. ಯಾಕಂದ್ರೆ ಆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದೇ ಈಕೆ. ಹಾಗಾಗಿ ಯಾವ ಹೇಳಿಕೆಯನ್ನು ಕೂಡ ಅವರ ಕುಟುಂಬಸ್ಥರು ಕೊಟ್ಟಿರಲಿಲ್ಲ. ಬಟ್ ಈಗ ಆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸಂತೋಷ್, ಧನ್ಯವಾದ.